ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಜನವರಿ 3-4ರಂದು ನಡೆಯಲಿರುವ 5ನೇ ವರ್ಷದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗೆ ಟಿಎಪಿಸಿಎಂಎಸ್ ನಿರ್ದೇಶಕ ನೆಟ್ಟೆಕೆರೆ ನಾಗರಾಜ್ ಮತ್ತವರ ಸ್ನೇಹಿತರ ನೇತೃತ್ವದಲ್ಲಿ ಸಕಲ ಸಿದ್ಧತಾ ಕಾರ್ಯಗಳು ಭರದಿಂದ ನಡೆಯುತ್ತಿವೆ. ಸೂರಜ್ ರೇವಣ್ಣ ಜನಪ್ರಿಯ ಹಾಸನ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರು, ನಿರ್ದೇಶಕರು ರಾಜ್ಯ ಅಪೆಕ್ಸ್ ಬ್ಯಾಂಕ್, ನಿರ್ದೇಶಕರು ಜಿಲ್ಲಾ ಸಹಕಾರಿ ಬ್ಯಾಂಕ್ ಇವರ 38ನೇ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಸೂರಜ್ ರೇವಣ್ಣ ಕಪ್ 5.0 ಅಂದರೆ 5ನೇ ವರ್ಷದ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಮಾದರಿಯ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಶ್ರೀಯುತ ವಿಧಾನ ಪರಿಷತ್ ಸೂರಜ್ ರೇವಣ್ಣ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಸುಮಾರು 60ಕ್ಕೂ ಹೆಚ್ಚು ತಂಡಗಳು ಈ ಕ್ರೀಡಾ ಪಂದ್ಯಾವಳಿಯಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥ ಒಂದು ಅಂದಾಜಿದೆ. ಜೊತೆಗೆ 5,000 ಜನ ಕೂತ್ಕೊಳ್ಳಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು ಹಾಗೂ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದಂಥ ಪ್ರಾಣೇಶ್ ಸರ್ ಅವರು, ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತಹ ವಿವೇಕಾನಂದರವರು, ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರಾದಂತಹ ರೇವಣ್ಣ ಸಾಹೇಬರು, ಅರಕಲಗೂಡು ಶಾಸಕರಾದ ಎ ಮಂಜೂರವರು, ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನೀರಾವರಿ ಭಗೀರಥರಾಗಿರ್ತಕ್ಕಂಥ ಬಾಲಣ್ಣನವರ ಒಂದು ಅಧ್ಯಕ್ಷತೆ ಮತ್ತು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಇದಕ್ಕೆ ಹಾಸನ ವಿಧಾನಸಭಾ ಸದಸ್ಯರಾದಂಥ ಸ್ವರೂಪ್ ಪ್ರಕಾಶ್ ಅವರು, ಬೇಲೂರಿನ ಶಾಸಕರಾದಂಥ ಸುರೇಶ್ ಅವರು, ಸಕಲೇಶ್ಪುರದ ಶಾಸಕರಾದಂತಹ ಸಿಮೆಂಟ್ ಮಂಜೂರವರು, ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವರಾಗಿ ಈ ಜಿಲ್ಲೆಯ ಮಗ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ರವರು ಬರ್ತಾ ಇದ್ದಾರೆ. ಈ ಜಿಲ್ಲೆಯ ಎಲ್ಲ ಶಾಸಕ ದ್ವಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಸಾರ್ವಜನಿಕರು, ಕ್ರೀಡಾ ಪ್ರೋತ್ಸಾಹಕರು, ಎಲ್ಲ ಸೂರಜ್ ರೇವಣ್ಣ ಅಭಿಮಾನಿಗಳು ಕೂಡ ಹೆಚ್ಚಿನದಾಗಿ ಆಗಮಿಸಿ ಈ ಕ್ರೀಡಾ ಪಂದ್ಯಾವಳಿಯನ್ನು, ಈ ಒಂದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲರೂ ಕೂಡ ವಿನಂತಿಸ್ಕೊಳ್ತೀವಿ.